ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ಮಿಥುನ ರಾಶಿಗೆ ಈಗ 2 ವರ್ಷಗಳಿಂದನೂ ಒದ್ದಾಟ ಇತ್ತು. 12ನೇ ಮನೆ, ಜನ್ಮದಲ್ಲಿದ್ದಾಗ ನಿಧಾನ, ಖರ್ಚು ಜಾಸ್ತಿ, ಈ ಥರಗಳನ್ನೆಲ್ಲ ನೋಡಿದ್ರಿ ನೀವು. ಈಗ ನಿಮಗೆ 2ನೇ ಮನೆಯಲ್ಲಿ ಗುರು ಹೋಗ್ತಿದೆ, ಅಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಗೆ ಹೋಗ್ತಿದೆ. ಸೊ ಈ ಕುಟುಂಬ ಸ್ಥಾನದಲ್ಲಿ ಉಚ್ಚ ಸ್ಥಿತಿಗೆ ಬರೋಕ್ಕೆ 12 ವರ್ಷ ತಗೋದು ನಿಮಗೆ. 12 ವರ್ಷದ ನಂತರ ಕುಟುಂಬ ಅಂದರೆ ಧನಭಾವದಲ್ಲೇ ಗುರು ಉಚ್ಚ ಆಗೋದು. ಯಾಕೆ, ಸಪ್ತಮಾಧಿಪತಿ ಕರ್ಮಾಧಿಪತಿ. ಸೊ ಈಗ ನಿಮ್ಗೆ ಇಷ್ಟು ದಿವಸ ಕಷ್ಟ ಬಿದ್ದಿದ್ದು, ಕೆಲಸಗಳು ಮಾಡಿದ್ದು, ಆ ಪೆಂಡಿಂಗ್ ಬಿಲ್ಸು ಅಥವಾ ಯಾವುದೇ ಬರೋ ಅಂಥದ್ದು, ಕುಟುಂಬ ಡೆವಲಪ್ ಆಗೋದು, ಶುಭ ಕಾರ್ಯಗಳು ನಡೆಯೋದು, ಎಲ್ಲ ರೀತಿಗೂ ಈ 5 ತಿಂಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ನೋಡಿ, ಕರ್ಮಸ್ಥಾನದಲ್ಲೇ ಶನಿ ಇರೋದೆ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದು ಕರ್ಮಾಧಿಪತಿ ದೃಷ್ಟಿನೇ ಬಿದ್ದಿದೆ. ಕರ್ಮಾಧಿಪತಿ ಯಾರು? ಗುರು ಆಗುತ್ತೆ. ಕರ್ಮಕ್ಕೆ ಅಧಿಪತಿ, ಕರ್ಮಕಾರಕಾಧಿಪತಿ ಆಗೋದು ಶನಿ ಆಗುತ್ತೆ. ಸೊ ಅದ್ರ ದೃಷ್ಟಿ ಯಾವಾಗ ಬೀಳುತ್ತೋ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಒಂದು ಪೊಸಿಷನ್ ಸಿಗುತ್ತೆ, ನಿಮ್ಗೊಂದು ಬಡ್ತಿ ಅಂದರೆ ಪ್ರಮೋಷನ್ ಸಿಗುತ್ತೆ, ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ ಅದಕ್ಕೆ ಚೆನ್ನಾಗಿದೆ. ಇನ್ನು ನಮಗೆ ಈ ಜೂನ್ ಜುಲೈ ತಿಂಗಳಲ್ಲೇ ಶುಕ್ರ ಕೂಡ ಯುತಿ ಆಗುತ್ತೆ ಗುರು ಜೊತೆ. ಆವಾಗ ನಿಮಗೆ ಶುಭ ಕಾರ್ಯಗಳು ಅಂದರೆ ಗಂಡು ಹುಡುಕ್ತಾ ಇದ್ರೆ ಹೆಣ್ಮಕ್ಳಿದ್ದು ಅವ್ರಿಗೆ ಒಂದು ಸದಾವಕಾಶ ಸಿಗುತ್ತೆ. ಸೊ ಅದು ಮದುವೆ ಕೂಡ ಸೆಟ್ ಆಗೋ ಚಾನ್ಸಸ್ಸು ಈ ಜೂನ್ ಜುಲೈ ತಿಂಗಳಲ್ಲೇ ಆಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಈ 5 ತಿಂಗಳು ಶುಭ ಫಲ ಅಂತಲೇ ಹೇಳ್ಬೋದು. ಬಟ್ ಒಂದೇನಂದರೆ, ಭಾಗ್ಯದಲ್ಲಿ ರಾಹು ಇರುವಾಗ ಏರುಪೇರುಗಳು ಇರುತ್ತೆ, ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ ಅದೃಷ್ಟಗಳಲ್ಲಿ. ರಾಹು 9ನೇ ಮನೆಯಲ್ಲಿ ನೆಗೆಟಿವ್ ಅಷ್ಟಿಲ್ಲ ಅಂದರೆ, ಯಾಕಂದ್ರೆ ನೋಡಿ 9ನೇ ಮನೆ ರಾಹು ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಇಲ್ಲ ಅದು ಪಾಪಗ್ರಹ, ಭಾಗ್ಯದಲ್ಲಿ ಇರಬಾರದು ಅದು, ಯಾಕಂದರೆ ಭಾಗ್ಯಾಧಿಪತಿ ಗುರು ಆಗ್ತಾನೆ ಜನರಲಿ. ಆದರೆ ರಾಹು ಇರೋದು ಕೆಟ್ಟದು ಅಂತ. ಬಟ್ ಈಗಿನ ಕಾಲಮಾನಕ್ಕೆ ರಾಹು ನಿಮಗೆ ಕೆಲಸ ಕಾರ್ಯಕ್ಕೆ ಬೆನಿಫಿಟ್ ಕೊಡುತ್ತೆ. ಅಂದರೆ ಈಗ ಅದು ಆ ಫಾರಿನ್ ಲ್ಯಾಂಡಲ್ಲಿ ಕೆಲಸ ಮಾಡಬೇಕು, ದೂರದಲ್ಲಿ ಕೆಲಸ ಸಿಗೋಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡುತ್ತೆ ರಾಹು. ಇವತ್ತಿನ ಕಾಲಮಾನದಲ್ಲಿ ರಾಹು ನಿಮಗೆ ಫಾರಿನ್ ಲ್ಯಾಂಡಲ್ಲಿ ಕೆಲಸ ಸಿಗೋದು, ಆನ್ ಸೈಟಲ್ಲಿ ಕೆಲಸ ಸಿಗೋದು. ಇವತ್ತು ಬೆಂಗಳೂರಲ್ಲಿ ಒಂದು ಕಡೆ ಒಂದೆಂಡಿಂದ ಇನ್ನೊಂದು ಎಂಡ್ ಹೋಗಿ ಕೆಲಸ ಮಾಡೋದೇ ಒಂದು ಫಾರಿನ್ ಹೋದಂಗೆ. ಇಲ್ಲಿಂದ ವೈಟ್ ಫೀಲ್ಡು, ಇಲ್ಲಿಂದ
ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಾನು ಒಂದು ಸಿಟಿ ಸೆಂಟ್ರಿಂದ ಇನ್ನೊಂದು ದಿಕ್ಕು ಹೋಗ್ತೀನಿ ಅಂದ್ರೆ ಅದೇ ಒಂದು ಫಾರಿನ್ ಇದ್ದಂಗೆ. ಸೊ ಅಂಥದ್ದು ವಿಷಯಗಳಿಗೆ MNC ಕಂಪನಿಗಳಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಕಮ್ಯುನಿಕೇಷನ್ನು ಮಾಧ್ಯಮ, ಯೂಟ್ಯೂಬು, ಇನ್ಸ್ಟಾ, ಯಾವುದೇ ಡಿಜಿಟಲ್ ಮಾಧ್ಯಮದಿಂದ ಕೆಲಸ ಮಾಡ್ತಿರಲ್ಲ ಎಲ್ಲನೂ ರಾಹುದೆ. ಹಾಗಾಗಿ ಅವ್ರಿಗೆ ಅದರಿಂದ ಲಾಭ ಇದೆ. ಬಟ್ ಆರೋಗ್ಯದಲ್ಲಿ, ತಂದೆ ವಿಷಯದಲ್ಲಿ, ಇಂಥ ವಿಷಯದಲ್ಲಿ ಚಿಂತೆ ಕೊಡೋದ್ರಿಂದ ರಾಹುಗೆ ಪರಿಹಾರ ಅಗತ್ಯ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ. ಒಂದು 21 ಬಾರಿ ಕೇಳ್ಕೊತಾ ಇರಿ. ಫ್ರೆಂಡ್ ಸರ್ಕಲ್ಗೆ ಒಂದು 2 ತಿಂಗಳು 3 ತಿಂಗಳು ಒಂದ್ಸರಿ ಉದ್ದಿನೊಳೆ ಕೊಡಿಸಿ. ಇದೆಲ್ಲ ನಿಮಗೆ ರಾಹುನ ಬ್ಯಾಲೆನ್ಸ್ ಮಾಡ್ಬೋದು. ದುರ್ಗಾದೇವಿ ಆರಾಧನೆ ಮಾಡಿ, ದುರ್ಗಾದೇವಿ ಅಷ್ಟೋತ್ತರ ಹೇಳ್ಕೊಡಿ. ಇದರಿಂದ ಖಂಡಿತ ರಾಹುನ ಬ್ಯಾಲೆನ್ಸ್ ಮಾಡ್ಬೋದು. ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.